ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಇನ್ಫೋ ಟಿವಿ ಕನ್ನಡ. ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಈ ಒಂದು ಕಂಪನಿಯು ಭಾರತ ಸರ್ಕಾರದಡಿ ಇರುವಂತಹ ಒಂದು ಪಬ್ಲಿಕ್ ಸೆಕ್ಟರ್ ಕಂಪನಿ. ಈ ಕಂಪನಿ ಈಗ BE BTech ಮತ್ತು ಡಿಗ್ರಿ ಪಾಸಾದವರಿಗೆ ಒಂದಷ್ಟು ಜಾಬ್ ನೋಟಿಫಿಕೇಷನ್ನ ಬಿಡುಗಡೆ ಮಾಡಿದೆ. ಯಾರಾದರೂ ಆಸಕ್ತರಿದ್ದರೆ ಈ ಒಂದು ಜಾಬ್ಗಳಿಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಅರ್ಜಿನ ಹೇಗೆ ಸಲ್ಲಿಸೋದು, ಯಾವಾಗ ಒಂದು ಲಾಸ್ಟ್ ಡೇಟ್ ಇದೆ ಮತ್ತು ಅರ್ಜಿ ಶುಲ್ಕ ಎಷ್ಟು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಯಾವ ಹುದ್ದೆಗಳಿಗೆ ಈ ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ದಾರೆ ಅಂದರೆ, ಸೀನಿಯರ್ ಇಂಜಿನಿಯರ್, ಸೀನಿಯರ್ ಆಫೀಸರ್ ಮತ್ತು ಆಫೀಸರ್ ಜಾಬ್ಗಳಿಗೆ ನೋಟಿಫಿಕೇಷನ್ ಬಿಡುಗಡೆ ಮಾಡಿದ್ದಾರೆ. ಮತ್ತು ಹುದ್ದೆಗಳ ಸಂಖ್ಯೆ ಎಷ್ಟಿದೆ ಅಂದರೆ 261 ಸಂಖ್ಯೆಯಲ್ಲಿ ಇವಾಗ ಒಂದಷ್ಟು ಹುದ್ದೆಗಳಿದೆ. ಮತ್ತು ಯಾವ ಹುದ್ದೆಗಳು ಎಷ್ಟು ಸಂಖ್ಯೆಯಲ್ಲಿದೆ ಅನ್ನೋದಾದರೆ, ಸೀನಿಯರ್ ಇಂಜಿನಿಯರ್ 98 ಸಂಖ್ಯೆಗಳಿವೆ, ಸೀನಿಯರ್ ಆಫೀಸರ್ 130 ಸಂಖ್ಯೆಗಳಿವೆ ಮತ್ತು ಆಫೀಸರ್ ಹುದ್ದೆಗಳು 33 ಸಂಖ್ಯೆಗಳಿವೆ. ಸೊ ನಿಮಗೆ ಇವಾಗ ಅರ್ಥ ಆಗಿದೆ ಅಲ್ವಾ, ಎಷ್ಟೆಷ್ಟು ಸಂಖ್ಯೆಗಳಿದೆ, ಹುದ್ದೆಗಳ ಸಂಖ್ಯೆ ಇಷ್ಟು ಜಾಬ್ ಓಪನಿಂಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಸೀನಿಯರ್ ಇಂಜಿನಿಯರ್ ಹುದ್ದೆಗಳನ್ನು ನವೀಕರಿಸಬಹುದಾದ ಶಕ್ತಿ, ಬಾಯ್ಲರ್ ಆಪರೇಷನ್ಸ್, ಮೆಕ್ಯಾನಿಕಲ್, ಎಲೆಕ್ಟ್ರಿಕಲ್, ಇನ್ಸ್ಟ್ರುಮೆಂಟೇಷನ್, ಕೆಮಿಕಲ್, TEL, ಸಿವಿಲ್ ವಿಭಾಗಗಳಲ್ಲಿ ನೇಮಕ ಮಾಡಿಕೊಳ್ಳಲಾಗುತ್ತೆ. ಸೀನಿಯರ್ ಆಫೀಸರ್ ಹುದ್ದೆಗಳನ್ನು ಫೈರ್ ಆ್ಯಂಡ್ ಸೇಫ್ಟಿ, C&P, ಮಾರ್ಕೆಟಿಂಗ್, ಫಿನಾನ್ಸ್ ಮತ್ತು ಅಕೌಂಟ್ಸ್, ಮಾನವ ಸಂಪನ್ಮೂಲ, ಕಾನೂನು, ಮೆಡಿಕಲ್ ಸೇವೆಗಳು, ಕಾರ್ಪೊರೇಟ್ ಸಂವಹನ ವಿಭಾಗಗಳಲ್ಲಿ ನೇಮಕ ಮಾಡಲಾಗುತ್ತೆ. ಆಫೀಸರ್ ಹುದ್ದೆಗಳನ್ನು ಲ್ಯಾಬೊರೇಟರಿ, ಸೆಕ್ಯೂರಿಟಿ, ಅಫಿಷಿಯಲ್ ಲ್ಯಾಂಗ್ವೇಜ್ ವಿಭಾಗಗಳಲ್ಲಿ ನೇಮಕ ಮಾಡಲಾಗುತ್ತೆ. ಇನ್ನು ಈ ಒಂದು ಜಾಬ್ಗಳಿಗೆ ಎಷ್ಟು ಸ್ಯಾಲ್ರಿನ ಕೊಡ್ತಾರೆ ಮತ್ತು ಏನೇನು ಅರ್ಹತೆಗಳಿರಬೇಕು ಅನ್ನೋದಾದರೆ, ಸೀನಿಯರ್ ಇಂಜಿನಿಯರ್ ಅಥವಾ ಸೀನಿಯರ್ ಆಫೀಸರ್ ಹುದ್ದೆಗಳಿಗೆ ಸ್ಯಾಲ್ರಿ 60,000ದಿಂದ 1,80,000 ರೂಪಾಯಿ ಇರಲಿದೆ. ಹಾಗೂ ಗರಿಷ್ಠ 28 ವರ್ಷವನ್ನು ಇರಬೇಕಾಗುತ್ತೆ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ. ಜೊತೆಗೆ 1 ವರ್ಷ ಕನಿಷ್ಠ ಕಾರ್ಯಾನುಭವವನ್ನು ಈ ಹುದ್ದೆಗಳಿಗೆ ಸಂಬಂಧಿಸಿದ ವಿಭಾಗದಲ್ಲಿ ಹೊಂದಿರಬೇಕು ಅಂತ ಸೂಚಿಸಲಾಗಿದೆ. ಅಂದರೆ ನಿಮಗೆ 1 ವರ್ಷದ ಎಕ್ಸ್ಪೀರಿಯೆನ್ಸು ಈ ಒಂದು ಜಾಬಲ್ಲಿ ಇರಬೇಕಾಗುತ್ತೆ. ಹಾಗೆ ಆಫೀಸರ್ ಹುದ್ದೆಗಳಿಗೆ ವೇತನ ಶ್ರೇಣಿ 50,000ರಿಂದ 1,60,000 ರೂಪಾಯಿ ಇರುತ್ತೆ. ಹಾಗೂ ಗರಿಷ್ಠ 32 ವರ್ಷ ಇರಬೇಕಾಗುತ್ತೆ ನೀವು ಅರ್ಜಿನ ಸಲ್ಲಿಸಬೇಕಾದ್ರೆ. ಮತ್ತು 3 ವರ್ಷ ಕನಿಷ್ಠ ಕಾರ್ಯಾನುಭವ, ಅಂದರೆ ನಿಮಗೆ 3 ಇಯರ್ಸ್ ಎಕ್ಸ್ಪೀರಿಯೆನ್ಸು ಈ ಒಂದು ಜಾಬಲ್ಲಿ ಇರಬೇಕಾಗುತ್ತೆ. ಅಂದರೆ ಇದೇ ಒಂದು ವಿಭಾಗದಲ್ಲಿ ಎಕ್ಸ್ಪೀರಿಯೆನ್ಸ್ ಇರೋರು ಆಫೀಸರ್ ಹುದ್ದೆಗಳಿಗೆ ಅಪ್ಲೈ ಮಾಡ್ಬೋದಾಗಿದೆ. ಸೆಕ್ಯೂರಿಟಿ ಆಫೀಸರ್ ಹುದ್ದೆಗಳಿಗೆ ಗರಿಷ್ಠ 45 ವರ್ಷದವರೆಗೆ ಅರ್ಜಿನ ಸಲ್ಲಿಸ್ಬೋದಾಗಿದೆ. ಮತ್ತು ಆಫೀಸರ್ ಅಫಿಷಿಯಲ್ ಲ್ಯಾಂಗ್ವೇಜ್ ಹುದ್ದೆಗೆ ಗರಿಷ್ಠ 35 ವರ್ಷ ವಯಸ್ಸನ್ನು ನಿಗದಿಪಡಿಸಲಾಗಿದೆ. ಈ ಹುದ್ದೆಗೆ 2 ವರ್ಷ ಕನಿಷ್ಠ ಕಾರ್ಯಾನುಭವ ನಿಗದಿಪಡಿಸಲಾಗಿದೆ. ಅಂದರೆ ನಿಮಗೆ 2 ವರ್ಷದ ಎಕ್ಸ್ಪೀರಿಯೆನ್ಸು ಇರಬೇಕಾಗತ್ತೆ. ಮತ್ತು ಇತರೆ ಹಿಂದುಳಿದ ಕ್ಯಾಟಗರಿ ಅವರಿಗೆ 3 ವರ್ಷ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಅಭ್ಯರ್ಥಿಗಳಿಗೆ 5 ವರ್ಷ ವಯಸ್ಸಿನ ಸಡಿಲಿಕೆ ನಿಯಮ ಅನ್ವಯ ಆಗಲಿದೆ. ಇನ್ನು ಈ ಹುದ್ದೆಗಳ ವಿಭಾಗಗಳಿಗೆ ಅನುಗುಣವಾಗಿ BE BTech ಮತ್ತು ಇತರೆ ಪದವಿ PG ಶಿಕ್ಷಣವನ್ನು ಹೊಂದಿರಬೇಕಾಗುತ್ತೆ. ಅರ್ಜಿನ ಸಲ್ಲಿಸಿ ನೇಮಕ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಅಭ್ಯರ್ಥಿಗಳನ್ನು ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾದ ಯಾವುದೇ ಪ್ರಾಜೆಕ್ಟ್ ಅಥವಾ ಘಟಕ ಅಥವಾ ಕಚೇರಿಗಳಲ್ಲಿ ನೇಮಕ ಮಾಡುವ ಸಾಧ್ಯತೆ ಇರುತ್ತೆ ಅಂತ ತಿಳಿಸಿದ್ದಾರೆ. ಇನ್ನು ಈ ಒಂದು ಜಾಬ್ಗಳಿಗೆ ಅರ್ಜಿ ಸಲ್ಲಿಸುವ ವಿಧಾನ, ಯಾವ ವೆಬ್ಸೈಟ್ಗೆ ಹೋಗಬೇಕಂದ್ರೆ ಇಲ್ಲಿ ಕೊಟ್ಟಿರುವಂತಹ http://jailonline.com careapplying.gair.html ಈ ಒಂದು ವೆಬ್ಸೈಟ್ಗೆ ಹೋದರೆ ನಿಮಗೆ ಕರಿಯರ್ ಆಪರ್ಚುನಿಟೀಸ್ ಇನ್ ವೇರಿಯಸ್ ಡಿಸಿಪ್ಲಿನ್ಸ್ ಇನ್ E1 ಆ್ಯಂಡ್ E2 ಗ್ರೇಡ್ ಅಂತ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಅಪ್ಲೈ ನೋ ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡಿ ಅಪ್ಲೈ ಮಾಡಬೇಕಾಗುತ್ತೆ. ನೋಡಿ, ಈ ಒಂದು ಫೋಟೋದಲ್ಲಿ ಕಾಣಿಸ್ತಿದೆ ನಿಮಗೆ ಇಮೇಜಲ್ಲಿ ಸೆಕೆಂಡ್ ಲಿಂಕ್ ಅಂತ ಇರುತ್ತಲ್ವ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿ, ಅಲ್ಲಿ ಕರಿಯರ್ ಆಪರ್ಚುನಿಟೀಸ್ ಇನ್ ವೇರಿಯಸ್ ಡಿಸಿಪ್ಲಿನ್ಸ್ ಇನ್ E1 ಆ್ಯಂಡ್ E2 ಗ್ರೇಡ್ ಅಂತ ಕಾಣಿಸ್ತಾ ಇದೆಯಲ್ಲ, ಆ ಒಂದು ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ ನಿಮ್ಮದು ಎಲ್ಲ ಒಂದು ಅಪ್ಲೈ ಮಾಡೋದೆಲ್ಲ ನಿಮಗೆ ಓಪನ್ ಆಗುತ್ತೆ. ನಂತರ ಎಲ್ಲ ಡೀಟೇಲ್ಸು ಕೊಟ್ಟು ನೀವು ಅಪ್ಲೈನ ಮಾಡ್ಬೋದಾಗಿದೆ. ನಿಮ್ಮ ಒಂದು ಫೋನ್ ನಂಬರು, ಇಮೇಲ್ ID ಅವನ್ನೆಲ್ಲ ಕೊಟ್ಟು ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ.
ನೆಕ್ಸ್ಟು ಈ ಒಂದು ಹುದ್ದೆಗಳಿಗೆ ಏನು ಅಪ್ಲಿಕೇಶನ್ ಶುಲ್ಕ ಇರುತ್ತೆ ಅಂದರೆ ಅಪ್ಲಿಕೇಶನ್ ಫೀಸ್ ಏನಿರುತ್ತೆ ಅಂದರೆ ಸಾಮಾನ್ಯ ಅರ್ಹತೆ OBC ಅಭ್ಯರ್ಥಿಗಳಿಗೆ 200 ರೂಪಾಯಿ ಇರುತ್ತೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಅಭ್ಯರ್ಥಿಗಳಿಗೆ ಶುಲ್ಕ ವಿನಾಯಿತಿ ನೀಡಲಾಗಿದೆ. ಅರ್ಜಿ ಶುಲ್ಕವನ್ನು ಆನ್ಲೈನ್ ಮೂಲಕವೇ ನೀವು ಪಾವತಿ ಮಾಡಬೇಕು. ಇನ್ನು ಅರ್ಜಿ ಸಲ್ಲಿಸುವ ಆರಂಭಿಕ ದಿನ ಮತ್ತು ಕೊನೆಯ ದಿನಾಂಕ ಯಾವಾಗ ಅಂದರೆ ಆರಂಭಿಕ ದಿನಾಂಕ 12/11/2024 ಮತ್ತು ಕೊನೆಯ ದಿನಾಂಕ 11/12/2024 ಒಳಗೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿದೆ. ಆನ್ಲೈನ್ ಮೂಲಕನೇ ಸಲ್ಲಿಸಬೇಕಾಗಿದೆ ಅರ್ಜಿನ. ಇನ್ನು ಆಯ್ಕೆ ವಿಧಾನ ಅಂದರೆ ಸೆಲೆಕ್ಷನ್ ಪ್ರೊಸೆಸ್ ಹೇಗಿರುತ್ತೆ ಅಂದರೆ ಅರ್ಜಿ ಸಲ್ಲಿಸಿದವರಿಗೆ ಗುಂಪು ಚರ್ಚೆ ಹಾಗೂ ಸಂದರ್ಶನ ನಡೆಸುವ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಮತ್ತು ಸೀನಿಯರ್ ಆಫೀಸರ್ ಸೆಕ್ಯೂರಿಟಿ ಆಫೀಸರ್ ಹುದ್ದೆಗಳಿಗೆ ದೈಹಿಕ ಸಹಿಷ್ಣುತಾ ಪರೀಕ್ಷೆ ಇರುತ್ತೆ ಮತ್ತು ಇಂಟರ್ವ್ಯೂ ಸಹ ಇರುತ್ತೆ. ಆಫೀಸರ್ ಅಫಿಷಿಯಲ್ ಲ್ಯಾಂಗ್ವೇಜ್ ಜೊತೆಗೆ ಸಿಲಿಕ್ ಟೆಸ್ಟ್ ಮತ್ತು ನೇರ ಸಂದರ್ಶನ ಪ್ರಕ್ರಿಯೆಗಳು ಇರುತ್ತೆ ಅಂತ ತಿಳಿಸಿದ್ದಾರೆ. ಸೊ ಯಾರಾದರೂ ಆಸಕ್ತರು ಇದ್ದರೆ ಫಸ್ಟು ಆ ವೆಬ್ಸೈಟ್ಗೆ ಹೋಗಿ ನೋಟಿಫಿಕೇಷನ್ನ ಫಸ್ಟು ಅರ್ಥ ಮಾಡಿಕೊಂಡು ನಂತರ ಈ ಒಂದು ಹುದ್ದೆಗಳಿಗೆ ಅಪ್ಲೈ ಮಾಡಿದ್ರೆ ಯಾವುದೇ ಒಂದು ಮಿಸ್ಟೇಕ್ಸು ಆಗೋದಿಲ್ಲ. ಮತ್ತು ಈ ಒಂದು ಲಿಂಕ್ ಏನು ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ಹಾಕಿರ್ತೀನಿ. ಅಲ್ಲೇ ನೀವು ಡೈರೆಕ್ಟಾಗಿ ಕ್ಲಿಕ್ ಮಾಡಿ ನೀವು ಅಲ್ಲೇ ಅಪ್ಲೈ ಮಾಡ್ಬೋದಾಗಿದೆ. ಈ ಮಾಹಿತಿ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಮತ್ತು ಯಾರಾದರೂ ಜಾಬ್ ಸರ್ಚ್ ಮಾಡೋರಿಗೆ ದಯವಿಟ್ಟು ಶೇರ್ ಮಾಡಿ. ಇದೇ ರೀತಿಯ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.